1971ರಲ್ಲಿ ಏನಾಯ್ತು ಗೊತ್ತಾ? ಕೇವಲ 2 ವಾರಗಳಲ್ಲಿ ಇತಿಹಾಸವೇ ಬದಲಾಯಿತು. ನೋಡಿ, 1971ರಲ್ಲಿ ನಡೆದದ್ದು ಸಾಮಾನ್ಯ ಯುದ್ಧ ಅಲ್ಲ. ಆ ಸಮಯದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ತುಂಬಾ ಕೆಟ್ಟಿತ್ತು. ಹಿಂಸಾಚಾರ ಹೆಚ್ಚಾಗುತ್ತಿತ್ತು. ಲಕ್ಷಾಂತರ ಜನರು ತಮ್ಮ ಮನೆ ಬಿಟ್ಟು ಭಾರತಕ್ಕೆ ಬರುತ್ತಿದ್ದರು. ಭಾರತಕ್ಕೆ ಇದು ಕೇವಲ ಗಡಿಯ ಸಮಸ್ಯೆ ಆಗಿರಲಿಲ್ಲ, ಇದು ಮಾನವೀಯ ಸಂಕಟವಾಗಿತ್ತು. ಆದರೆ ಭಾರತ ತಕ್ಷಣ ಯುದ್ಧಕ್ಕೆ ಹೋಗಲಿಲ್ಲ. ಮೊದಲು ತಂತ್ರ ರೂಪಿಸಿತು. ಅಂತಾರಾಷ್ಟ್ರೀಯ ಬೆಂಬಲ ಪಡೆಯಲು ಪ್ರಯತ್ನಿಸಿತು. ಸಮಯ ಕಾಯಿತು. ಆಮೇಲೆ ಡಿಸೆಂಬರ್ 3, 1971 ಪಾಕಿಸ್ತಾನ ಭಾರತೀಯ ವಾಯುನೆಲೆಗಳ ಮೇಲೆ ದಾಳಿ ನಡೆಸಿತು. ಅಲ್ಲಿನಿಂದ ಯುದ್ಧ ಅಧಿಕೃತವಾಗಿ ಪ್ರಾರಂಭವಾಯಿತು. ಭಾರತ ತಕ್ಷಣ ಪ್ರತಿಕ್ರಿಯಿಸಿತು, ಆದರೆ ಅಜಾಗರೂಕವಾಗಿ ಅಲ್ಲ. ಭೂಮಿ, ಆಕಾಶ, ಸಮುದ್ರ 3 ದಿಕ್ಕುಗಳಿಂದ ಸಮನ್ವಿತ ಕಾರ್ಯಾಚರಣೆ ಆರಂಭಿಸಿತು. ಕೆಲವೇ ದಿನಗಳಲ್ಲಿ ಭಾರತೀಯ ವಾಯುಪಡೆ ಆಕಾಶದ ನಿಯಂತ್ರಣ ಪಡೆದುಕೊಂಡಿತು. ಸೇನೆ ವೇಗವಾಗಿ ಮುನ್ನಡೆಯಿತು. ನೌಕಾಪಡೆ ಸಮುದ್ರ ಮಾರ್ಗಗಳನ್ನು ತಡೆದಿತು. ಪೂರ್ವ ಪಾಕಿಸ್ತಾನದಲ್ಲಿದ್ದ ಪಾಕಿಸ್ತಾನಿ ಪಡೆ ಸಂಪೂರ್ಣವಾಗಿ ಸುತ್ತುವರಿಯಲ್ಪಟ್ಟಿತು. ಡಿಸೆಂಬರ್ 16, 1971 95,000ಕ್ಕೂ ಹೆಚ್ಚು ಸೈನಿಕರು ಶರಣಾದರು. ಇದು ಆಧುನಿಕ ಇತಿಹಾಸದಲ್ಲಿನ ಅತಿದೊಡ್ಡ ಸೈನಿಕ ಶರಣಾಗತಿಗಳಲ್ಲಿ ಒಂದು. ಆ ಶರಣಾಗತಿಯೊಂದಿಗೆ ಬಾಂಗ್ಲಾದೇಶ ಎಂಬ ಹೊಸ ರಾಷ್ಟ್ರ ಹುಟ್ಟಿತು ಮತ್ತು ಕೇವಲ 13 ದಿನಗಳಲ್ಲಿ ದಕ್ಷಿಣ ಏಷ್ಯಾದ ರಾಜಕೀಯ ಭೂಪಟ ಶಾಶ್ವತವಾಗಿ ಬದಲಾಯಿತು.